ಸರ್ ಶಿವಾನಂದ ಪಾಟೀಲ್ ಅವರು ಹೇಳಿಕೆ ಪದೇ ಪದೇ ರೈತರ ಬಗ್ಗೆ ಅಪಮಾನಕರ ಹೇಳಿಕೆ ಕೊಡ್ತಾರೆ. ಹಾಗಾಗಿ ಬರಗಾಲ ಬರಲಿ ಅಂತ ರೈತರು ಬಯಸ್ತಾರೆ ಅಂತ ಪರಿಹಾರ ದಾಸಿಗಾಗಿ. ನಾನು ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಅಜಾತ ಶತ್ರುಗಳು, ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜಯಂತಿಯನ್ನು ಉತ್ತಮ ಆಡಳಿತ ದಿನವಾಗಿ ಆಚರಿಸ್ತಾ ಇದ್ದೀವಿ. ಇದರ ಅಂಗವಾಗಿ ನಾಡಿನ ಸಮಸ್ತ ಜನತೆಗೆ ಶುಭಾಶಯನ ಕೋರುತ್ತಾ, ಶಿವಾನಂದ ಪಾಟೀಲ್ರು ಸನ್ಮಾನ್ಯ ಸಚಿವರು ಬಾರಿನೂ ಎಡವಟ್ಟನ್ನು ಮಾಡ್ಕೋತಿದ್ದಾರೆ, ರೈತರಿಗೆ ಅವಮಾನ ಮಾಡ್ತಿದ್ದಾರೆ. ಇವ್ರೇನು ಅಂದ್ಕೊಂಡಿದ್ದಾರೆ, ಏನೋ ದರ್ಬಾರ್ ಮಾಡ್ತಾ ಇದ್ದೀನಿ, ಇವ್ರ ಮನೆ ಕಾಸಿಂದ ಇವ್ರ ಮನೆ ಹಣ ತಗೊಂಡು ಏನೋ ನಾಡಿನ ಜನತೆಗೆ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ಏನೋ ನಾವು ದಾನ ಧರ್ಮ ಮಾಡ್ತಾ ಇದ್ದೀವಿ ಅಂತ ಅನ್ನೋಂಥ ಮನೋಭಾವನೆಯಲ್ಲಿ ದುರಾಂಕಾರದ ಮಾತುಗಳನ್ನು ಬಾರಿನೂ ಹೇಳ್ತಾ ಇದ್ದಾರೆ. ನಾನು ಏನು ಮಾಡಿದ್ರು, ಏನು ಹೇಳಿಕೆ ಕೊಟ್ಟರು ಅದು ನಡೆದೋಗುತ್ತೆ, ಏನು ಬೇಕಾದ್ರೆ ಜಯಿಸ್ಕೋಬೋದು ಅನ್ನೋಂಥ ಈ ದುರಾಂಕಾರದ ಮಾತುಗಳನ್ನು ಏನಿವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಿನ್ನೆ ಇದ್ರ ಮುಂಚೆನೂ ಕೊಟ್ಟಿದ್ದಾರೆ. ಮೊದಲನೇದಾಗಿ APMC ಆ್ಯಕ್ಟನ್ನು ತಿದ್ದುಪಡಿಯನ್ನು ಮಾಡಕ್ಕೆ ಕೊಟ್ಟಿದ್ದರು ಮಧ್ಯಸ್ಥರ, ವ್ಯಾಪಾರಿಗಳ ಕೈಗೊಂಬೆ ಆಗಿರುವಂಥದ್ದು. ಏನೊಂದು ಸ್ವಾರ್ಥತೆ ಅಥವಾ ರೈತ ವಿರೋಧಿಯಾಗಿ APMC ಆ್ಯಕ್ಟನ್ನು ತಿದ್ದುಪಡಿ ಮಾಡಿದಂಥದ್ದು. ಇದರ ಮುಂಚೆ ರೈತರು ಹಣಕ್ಕಾಗಿ ಆತ್ಮಹತ್ಯೆಯನ್ನು ಮಾಡ್ಕೋತಾರೆ ಅನ್ನೋಂಥ ಹೇಳಿಕೆಯನ್ನು ಕೊಟ್ಟಿದ್ದು. ಮೂರನೇ ಬಾರಿ ಮತ್ತೊಮ್ಮೆ ಎಡವಟ್ಟು, ಬರಗಾಲವನ್ನು ಕಾಯ್ತಾ ಇರ್ತಾರೆ ರೈತರು, ಅನ್ನದಾತರು. ಅವರು ಯಾರಿಂದ ಏನು ಬೇಡಬೇಕು, ಪಡಿಬೇಕು ಅನ್ನೋಂಥ ಮನೋಭಾವನೆ ಯಾರಲ್ಲೂ ಇಲ್ಲ. ರೈತ ಎಲ್ಲರಿಗೂ ಕೊಡೋನು, ಪ್ರಕೃತಿಯಿಂದ ಹಿಡಿದು ಇಡೀ ನಾಡಿಗೆ ಸಮರ್ಪಣೆ ಮಾಡಿಕೊಂಡಿರುವಂಥ ವ್ಯಕ್ತಿನೇ ರೈತ, ಅನ್ನದಾತ. ಇಂಥ ಅನ್ನದಾತ ಪ್ರಕೃತಿ ವಿಕೋಪ ಬರಲಿ ಅಂತ ಬಯಸುವಂಥದ್ದಲ್ಲ, ಪ್ರತಿನಿತ್ಯ ಪ್ರಕೃತಿಯನ್ನು ಪೂಜಿಸಿ ಬದುಕನ್ನು ನಡೆಸುವಂಥ ಈ ದೇಶದ ಬೆನ್ನೆಲುಬು ಅಂದರೆ ರೈತ. ಮೊದಲನೇ ಗೌರವ ಯಾರಿಗಾರು ಸಲ್ಲೋದು ಅಂದರೆ ಇಡೀ ಸಮಾಜದಲ್ಲಿ ಅದು ರೈತನಿಗೆ. ಇಂಥ ರೈತನ ವಿಚಾರದಲ್ಲಿ ಒಬ್ಬ ಸಚಿವನಾಗಿ, ಸ್ವತಃ ಒಬ್ಬ ರೈತನಾಗಿ, ಇವತ್ತು APMC ಸಚಿವರಾಗಿ ಇಂಥ ಹೇಳಿಕೆಯನ್ನು ಕೊಡ್ತಿರೋಂಥದ್ದು ದುರದೃಷ್ಟಕರ. ಇಂಥ ವ್ಯಕ್ತಿ ಯಾವ ಕಾರಣದಲ್ಲೂ ಈ ಮಂತ್ರಿಮಂಡಲದಲ್ಲಿ ಮುಂದುವರಿಬಾರ್ದು. ಕಾಂಗ್ರೆಸ್ ಪಕ್ಷ ಇದನ್ನು ಅನುಮೋದಿಸುತ್ತಾ ಅಂತ ಕೇಳಬೇಕಾಗುತ್ತೆ. ಈ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದಕ್ಕೆ ಅನುಮೋದಿಸುತ್ತಾ, ಕಾಂಗ್ರೆಸ್ ಪಕ್ಷ ಅನುಮೋದಿಸುತ್ತಾ, ಈ ರೈತ ವಿರೋಧಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಕಾಲದಿಂದಲೂ ರೈತರ ಪರವಾಗಿದ್ದಂಥ ಎಲ್ಲ ಯೋಜನೆಗಳನ್ನು ಹಿಂದೆ ಪಡೆದಿದ್ದಾರೆ. ಹೀಗೆ ಇವತ್ತು ಪ್ರಕೃತಿ ವಿಕೋಪ, ಸಾಲ ಮನ್ನಾ ಆಗಲಿ, ಇನ್ನೇನಾದ್ರು ಸಿಗಲಿ ಅಂತ ರೈತ ಕಾಯ್ತಿದ್ದಾನೆ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ದುರದೃಷ್ಟಕರ, ಖಂಡನೀಯ ಹೇಳಿಕೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಸನ್ಮಾನ್ಯ ಶಿವಾನಂದ ಪಾಟೀಲ್ರು. ಅವ್ರಿಗೆ ಏನಾಗಿದೆಯೋ, ಬುದ್ಧಿಭ್ರಮೆ ಆಗಿದೆಯೋ ಅಥವಾ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೋ, ಏನು ಸಮಸ್ಯೆ ಅಂತ ಗೊತ್ತಿಲ್ಲ. ಒಟ್ಟು ಇವರು ಇಡೀ ನಾಡಿಗೆ, ನಮ್ಮ ಕರ್ನಾಟಕಕ್ಕೆ ಅವಮಾನ ಸನ್ಮಾನ್ಯ ಶಿವಾನಂದ ಪಾಟೀಲ್ರು. ಸನ್ಮಾನ್ಯ ಸಿದ್ದರಾಮಯ್ಯನವರು ಸಮಾಜದ ಬಗ್ಗೆ, ರೈತರ ಬಗ್ಗೆ ಏನಾರು ಕಾಂಗ್ರೆಸ್ ಪಕ್ಷಕ್ಕೆ ಏನಾರು ಕಿಂಚಷ್ಟು ಎಳ್ಳಷ್ಟು ಏನಾರು ಗೌರವ ಇದ್ದರೆ ತಕ್ಷಣ ಈ ಮನುಷ್ಯನ ಈಗಲೇ ವಜಾ ಆಗಬೇಕಿತ್ತು. ಇದ್ರ ಮುಂಚೆನೂ ಹೈದರಾಬಾದಲ್ಲಿ ಏನು ಮದುವೆಯಲ್ಲಿ ಹಣ ಎರಚ್ಕೊಂಡು ವೈಭವವನ್ನು ತೋರಿಸ್ಕೊಂಡಂಥವ್ರು. ಈ ರೀತಿ ಬಾರಿನೂ ಎಡವಟ್ಟಲ್ಲಿ ಸಿಲುಕಿರುವಂಥ ಈ ವ್ಯಕ್ತಿ ಯಾವ ಕಾರಣದಲ್ಲೂ ಅಧಿಕಾರದಲ್ಲಿ ಮುಂದುವರಿಬಾರ್ದು. ಇಂಥವನ್ನ ತಕ್ಷಣ ವಜಾ ಮಾಡಬೇಕು. ತಕ್ಷಣ ಇವರು ಇಡೀ ನಾಡಿನ ಜನತೆಯ ಕ್ಷಮೆಯನ್ನು ಕೇಳಬೇಕು, ಅನ್ನದಾತರ ಕ್ಷಮೆಯನ್ನು ಕೇಳಬೇಕು ಅನ್ನೋಂಥದ್ದು ನನ್ನ ಒತ್ತಾಯ. ಇದು ನಿಮ್ಮ